ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಇಷ್ಟೊತ್ತು ಓದ್ಕೊಂಡೆ ಗೈಸ್. ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಬನ್ನಿ. ಬನ್ನಿ ಗೈಸ್, ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಏನು ಮಾಡ್ತಾ ಇದೆಯಮ್ಮ? ಬಾಂಡೆ ಹುಣ್ಸಾತನಿ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಈಗ ತಿಂಡಿ ಮಾಡಬೇಕು. ತಿಂಡಿ ಅಕ್ಕ ಅವಲಕ್ಕಿ ಮಾಡೋಂತ ಅಂತಾಳ. ಅವಲಕ್ಕಿ ಮಾಡ ತೋಸಿ ಮುಂಡ್ಯಕ್ಕೆ ಮಾಡ ಅವಲಕ್ಕಿ ಮಾಡೋಣ. ಅವಲಕ್ಕಿ ಮಾಡಿ ನಿಮಗೆ ಇದಕ್ಕೆ ಬಾಕ್ಸಿಗೆ ಪುಳಿಯೋಗರೆ ಮಾಡ್ಕೊಡ್ತೇನೆ ಆತ. ಮತ್ತೆ ಓದೋದೆಲ್ಲ ಆತ? ಹ್ಞೂ ಅಮ್ಮ ಆಯಿತು. ನೀವು ಟೆಸ್ಟ್ ಐತೆ ಏನೈತಿ? ಕ್ವಶನ್ ಕೇಳ್ತಾರೆ ಮ್ಯಾಮ್. ಕ್ವಶನ್ ಕೇಳ್ತಾರ? ಓದ್ಕೊಂಡೋದಿಲ್ಲ ಕ್ಲೀನಾಗಿ? ಓದ್ಕೊಳ್ಳೋದೇನು ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲ ಅದು ಮಾಡ್ಕೊತೀರ ಅಂತ ಗೊತ್ತೈತಿ. ಮತ್ತೇನು ಬೇಟಿ ಸಮಾಚಾರ? ಏನಿಲ್ಲ ಅಮ್ಮ. ಕೆಲಸ ಆತಿಲ್ಲ, 8:30 ಆತ ಟೈಮ್. ಈಗ ಉಳ್ದದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ. ಸ್ವಲ್ಪೆಲ್ಲ ಇದು ಹೆಚ್ಕೋತೇನೆ, ಸ್ವಲ್ಪ ಎಲ್ಲ ಒರೆಸ್ಕೋಬೇಕು. ನೀವೆಲ್ಲ ಸಿಡಿತಾವಲ್ಲ. ಚಾ ಕುಡಿದ್ರೆ? ಅಕ್ಕನ ಕುಡ್ದ? ಖುಷಿ ಅಕ್ಕ ಚಾ ಕುಡ್ದೆ. ಕುಡಿದ್ಲಂತ. ಈಗ ಒಗ್ಗರಣೆ ಮಾಡ್ತೇನೆ. ನನ್ನ ಮಗಳಿಗೆ ಮನ್ಸೊಳಗೆ ಓದ್ಕೊಂಡ್ರೆ ತೆರಿಗತ್ತಲ್ಲ ಅಂತ ಜೋರಾಗಿ ಓದ್ಕೊತಾಳ. ಆಕಿ ಸಾವಕಾಶ ಓದ್ಕೊ ಅಂತಂದ್ರೆ ಕೇಳಾಕೋಲ್ಲ ಆಗ್ಲಿಂದಾನು. ಬಿಸಿ ಒಗ್ಗರಣೆ ಅಲ್ಲಿ ಯಾವ ಟೈಪ್ ಇದೆ ನೋಡಿ ಗೈಸ್ ಅವಲಕ್ಕಿ. ಇಲ್ಲಿ ಆ ಟೈಪ್ ರೆಡಿ ಆಗ್ತಾ ಇದೆ ಗೈಸ್. ಅಲ್ಲಮ್ಮ? ಸ್ಕೂಲಿಗೆ ತಗೊಂಡು ಹೋಗೋಕ್ಕೆ ಪುಳಿಯೋಗರೆ ರೆಡಿ. ಅವಲಕ್ಕಿ ತಿಂಡಿಗೆ ಹಾಕ್ಲಾ? ಬಿಸಿ ಅಂದ್ರೆ ಬಿಸಿ ಐತಿ. ಒಗ್ಗರಣೆ ಬಿಸಿ ಐತಲ್ಲ ನೋಡಿ ಎಷ್ಟು ಬಿಸಿ ಐತಿ. ಎಣ್ಣೆ ಹಂಗೆ ಹಚ್ಕೊಂತ ಐತಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇರ್ಬೇಕು, ಅಂದ್ರೆ ಇದು ಡ್ರೈ ಇದ್ರೆ ತಿನ್ನಂಗಾಗಲ್ಲ. ಸ್ವಲ್ಪ ಹೌದಲ್ಲ ಜಾಸ್ತಿ ಇರ್ಬೇಕು ಎಣ್ಣೆ ಅಷ್ಟ. ಗೈಸ್ ಇಲ್ಲಿ ನೋಡಿ ಗೈಸ್, ಒಗ್ಗರಣೆಯಲ್ಲಿ ಅಮ್ಮ ಎಷ್ಟೊಂದು ಎಣ್ಣೆ ಹಾಕಿದ್ದಾರೆ. ಅದು ಇದ್ರೆ ಸಾಯಂಕಾಲ ಇರ್ಕಂದ್ರೆ ಬರ್ತದೆ ಮಸ್ತ್ ತಿಂಡಿಗೆ. ಮಂಡಕ್ಕಿ ಚಿನ್ನಕ್ಕೆ ಗೈಸ್, ನಮ್ಮ ಮನೇಲಿ ಏನಾದರೂ ಚಿತ್ರಾನ್ನ ಆಗಲಿ, ಅವಲಕ್ಕಿ ಆಗಲಿ, ತಸಿ ಮಂಡಕ್ಕಿ ಆಗಲಿ, ಆ ಒಗ್ಗರಣೆ ಹಾಗೆ ಇಟ್ಟಿರ್ತೀವಿ. ಗೈಸ್. ಅದು ಸಾಯಂಕಾಲ ಬಂದ ತಕ್ಷಣ ಮಂಡಕ್ಕಿ ಹಚ್ಕೊಂಡು ತಿಂತೀವಿ. ಅಲ್ಲಿ ತಿಂಡಿ ತಿಂಡಿ ಮಾಡೋದಕ್ಕೆ ಸ್ಕೂಲಿಗೆ ಯಾವತ್ತೂ ಕಟ್ಕೊಂಡು ಹೋಗಲ್ಲ ಗೈಸ್. ನಾವು ಚಿತ್ರಾನ್ನ ಒಂದು ಬಿಟ್ಟು ಚಿತ್ರಾನ್ನ ಪುಳಿಯೋಗರೆ ಕಟ್ಕೊಂಡು ಹೋಗ್ತೀವಿ. ತೊಯ್ಸಿ ಮಂಡಕ್ಕಿ ಅವಲಕ್ಕಿ ಯಾವತ್ತೂ ಕಟ್ಕೊಂಡು ಹೋಗಲ್ಲ ಗೈಸ್. ಆಮೇಲೆ ಅದು ಇಟ್ಟಿರ್ತೀವಿ ಸಾಯಂಕಾಲ ಒಗ್ಗರಣೆ ಬಂದುಬಿಟ್ಟು ಮಂಡಕ್ಕಿ ಹಚ್ಕೊಂಡು ತಿಂತೀವಿ ಗೈಸ್. ಹಾಗೆ ಮಾಡಲ್ಲ. ಪಪ್ಪ ಕೇಳ್ತಿರ್ತಾರೆ ಮಂಡಕ್ಕಿ ಹಚ್ಕೊಡು ಅಂತಂದು ಹೇಳಿರ್ತಾರೆ ಪಪ್ಪ ಅಮ್ಮಂಗೆ. ಅದಕ್ಕೆ ಅಮ್ಮ ಒಗ್ಗರಣೆ ಇಟ್ಟಿರ್ತಾರೆ ಗೈಸ್. ಟೈಮ್ ಆತ ಅಕ್ಕಕ್ರಿ, ಅವ್ರು ಜಳಕನೇ ಮಾಡಿಲ್ಲ ಇನ್ನು. ಏನಾದ್ರು ಮಾಡ್ಕೊ ಅಂತ ಹೇಳು. ಟೈಮ್ ಆತ, ನಾವು ಹೋಗ್ತೇವೆ. 9 ಗಂಟೆ ಆಗಿ ಹೇಳು ನನಗೆ ಅಂತಂದು ಹೇಳಿದ್ಲು ಅವ್ರು. ನೋಡಿ ನೋಡಿ ಅಲ್ಲಿ ತಿಂಡಿ ತಿನ್ನೋಣ. ಮಾಡಾಕ್ತೀವಿ ನೋಡಿ. ಬೈಕ್ ಬಿಡಿಸಿರಿ. ಯಾಕಡೆ ನೋಡಿ, ಯಾಕಡೆ ಹಾಯ್ ಮಾಡ್ತಿ? ನಮ್ಮವ್ರು ಏನ ಕ್ಯಾಮ್ರಾ ಅಂದ್ರೆ ಒಂದು ಹೆಜ್ಜೆ ಮುಂದೆ. ಗೈಸ್ ಇಲ್ಲಿ ಬಂದು ನಾವು ಇವತ್ತು
ಪಂಚಾಯಿತಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಇತ್ತು, ಹಾಗಾಗಿ ಬಂದಿದ್ವಿ ಇಲ್ಲಿ. ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಬಂದು 3 ವರ್ಷ ಆಯ್ತಲ್ಲ, ಹಾಗಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ವಾಟರ್ ಮ್ಯಾನು ಸಸಿ ತರತಾರ, ಈಗ ಸಸಿ ನೆಡುವ ಕಾರ್ಯಕ್ರಮ. ಅಲ್ಲ 3 ವರ್ಷ ಕಂಪ್ಲೀಟ್ ಆಗೈತೆ ಅಂತ ಹೇಳಿ ಗಿಡ ನೆಡತಾರಲ್ಲ, ಈಗ ದುಡ್ಡು ತಗೊಂಡಿದ್ದವ್ರು ಮಾತ್ರ ಸಸಿ ನೆಡುವ ಕಾರ್ಯಕ್ರಮ ಮಾಡೋದು. ನಮಸ್ಕಾರ ಸರ. ಜೋಡಿಸ್ರಿ ಚಂದ. ಸ್ವಲ್ಪ ಈಗ ಸೈಡ್ ಕತ್ಲಾಗ್ತದ ಕವರ್ ಆಗಿ. ಇಲ್ಲ ಹಂಗೆ ಹಾಕ್ರೆ ಒಂದು ನಿಧಾನ ಕೊಟ್ಟ ತಕ್ಷಣ ಮಾಡ್ರಿ ಎಲ್ಲರೂ. ಹಸಿ ನೆಟ್ಟು ನೀರು ಹಾಕಿದ್ರು. ಮುಂದಿನ ವರ್ಷ ದುಡ್ಡು ಬರುತ್ತೆ, ಬಂದೆಲ್ಲರೂ ಇದು ಸೇವಿಂಗ್ಸ್ನ ಕಲೆಕ್ಟ್ ಮಾಡ್ಕೊಳ್ರಿ. ಬರ್ರಿ ನೋಡಿ ಮೀಟಿಂಗಿಗೆ ಬಂದು ಯಾವ ರೀತಿ ಕೂತಿದ್ದಾರೆ ಇವರು. ಇವರು ವಾಟರ್ಮ್ಯಾನ್ ರಾಮಣ್ಣ ಅಂತ ಹೇಳಿ ಸರು ಟೀ ಬಿಸ್ಕೆಟ್ ತರಿಸಿದ್ರು, ಹಾಗಾಗಿ ಎಲ್ಲರಿಗೂ ಟೀ ಬಿಸ್ಕೆಟ್ ಕೊಟ್ಟು ಮೀಟಿಂಗ್ ಮುಗಿಸಿ ನಾವೆಲ್ಲ ಮತ್ತು ಇಂದಿನಂತೆ ನಮ್ಮ ಕಾರ್ಯಕ್ಕೆಲ್ಲ ಹೊರಟ್ವಿ. ಥ್ಯಾಂಕ್ಸ್ ಹೇಳಿ.